ಶಿವರಾಜ್ ಕುಮಾರ್ ಅವರಿಗೆ ಇವತ್ತು ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಲಿದೆ. ಬೇಗ ಗುಣಮುಖರಾಗಲಿ ಅಂತ ಹೀಗಾಗಿ ಹಲವೆಡೆ ಅವರ ಫ್ಯಾನ್ಸ್ ಪೂಜೆ ಮಾಡಿಸಿದ್ದಾರೆ. 35 ದಿನ ಅಮೆರಿಕಾದಲ್ಲೇ ಶಿವರಾಜ್ ಕುಮಾರ್ ಅವರು ಇರ್ತಾರೆ. ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಶಿವಣ್ಣ ಫ್ಯಾನ್ಸ್. ಸರ್ಜರಿ ಫಲಿಸಲು ವಿಶೇಷ ಪೂಜೆ, ಹೋಮ, ಹವನವನ್ನ ಮಾಡಲಾಗಿದೆ. ಬೆಂಗಳೂರು, ಚಾಮರಾಜನಗರ, ತುಮಕೂರಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಫ್ಯಾನ್ಸ್. ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲಿ ಅಂತ ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ. ಬೇಗ ಗುಣಮುಖರಾಗಿ ಬರಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ನಟ ಶಿವರಾಜ್ ಕುಮಾರ್ ಅವರಿಗೆ ಇವತ್ತು ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸಕ್ಸಸ್ ಆಗಲಿ, ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ. ಇನ್ನು ತುಮಕೂರಲ್ಲೂ ಸಹ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಪೂಜೆ ಮಾಡಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಎಲ್ಲೆಲ್ಲ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಸಹ ಶಿವರಾಜ್ ಕುಮಾರ್ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ವಿಶೇಷವಾಗಿ ಹೋಮ, ಹವನ, ಪೂಜೆಗಳನ್ನ ದೇವಸ್ಥಾನಗಳಲ್ಲಿ ಮಾಡಿಸ್ತಾ ಇದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿದ್ದಾರೆ. ಶಿವಣ್ಣ ಫ್ಯಾನ್ಸ್ ಪೂಜೆ ಮಾಡಿಸಿ ಅವರು ಬೇಗ ಚೇತರಿಸಿಕೊಳ್ಳಿ, ಗುಣಮುಖರಾಗಿ ಬರಲಿ ಅಂತ ಹಾರೈಸ್ತಾ ಇದ್ದಾರೆ. ಉರುಳು ಸೇವೆ ಮಾಡಿದ್ದಾರೆ. ಹೋಮ, ಹವನ, ವಿಶೇಷ ಪೂಜೆ ಜೊತೆಗೆ ಅಭಿಮಾನಿಗಳು ಈ ರೀತಿಯಾಗಿ ಉರುಳು ಸೇವೆ ಮಾಡೋ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಶಿವಣ್ಣ ಅವರು ಮರಳಿ ಬರಲಿ ಅಂತ. ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅವಘಡ ಪ್ರಕರಣ. ಕಿಮ್ಸ್ ಆಸ್ಪತ್ರೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಪರಮೇಶ್ವರ್. ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅವಘಡ ಸಂಭವಿಸಿತ್ತು. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಗಾಯಾಳುಗಳಿಗೆ ಅವರಿಗೆ ಭೇಟಿಯಾಗಿ ಮಾತನಾಡಿಸಿ ಬಂದಿದ್ದಾರೆ ಪರಮೇಶ್ವರ್ ಅವರು. ಘಟನೆ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನ ಸಹ ಪಡೆದುಕೊಂಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಗೃಹ ಸಚಿವರು. ಪರಮೇಶ್ವರ್ ಅವರಿಗೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಹ ಸಾಥ್ ಕೊಟ್ಟಿದ್ದಾರೆ. ಸಚಿವ ಸಂತೋಷ್ ಲಾಡ್ ಎದುರು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಘಟನೆಯನ್ನ ನೆನೆದು ನಮ್ಮವರನ್ನ ಬದುಕಿಸಿ ಕೊಡಿ ಅಂತ ಕುಟುಂಬಸ್ಥರು ಅಳ್ತಾ ಇದ್ದಾರೆ. ಅವಶ್ಯಕತೆ ಬಿದ್ರೆ ಹೊರಗಿನಿಂದ ವೈದ್ಯರನ್ನ ಕರೆಸ್ತೀವಿ, ಮುಂಬೈ, ದೆಹಲಿಯಿಂದ ವೈದ್ಯರನ್ನ ಕರೆಸಿ ಚಿಕಿತ್ಸೆ ನೀಡ್ತೀವಿ, ಒಳ್ಳೆ ರೀತಿಯಾದಂತಹ ಚಿಕಿತ್ಸೆ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ. ನಿಮ್ಮವರನ್ನ ಬದುಕಿಸುವಂತಹ ಹೊಣೆ ನನ್ನದು ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸಂತೋಷ್ ಲಾಡ್ ಹಾಗೆ ಪರಮೇಶ್ವರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇರೋದು, ಜೊತೆಗೆ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಈ ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. 80-90% ಬರ್ನ್ ಆಗಿರೋರಿಗೆ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಪ್ರಯತ್ನ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾವು ಕಾಯ್ದು ನೋಡಬೇಕಾಗ್ತದೆ. ಯಾಕೆಂದರೆ 90% ಬರ್ನ್ ಆಗಿರುವಾಗ ಎಂಟೈರ್ ಇಂಟರ್ನಲ್ ಸಿಸ್ಟಮ್ ಕೂಡ ಎಲ್ಲ ತೊಂದರೆ ಆಗಿರುತ್ತೆ. ಹಾಗಾಗಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲಿ ಬರ್ನ್ಸ್ ವಾರ್ಡಿಗೆ ಕೂಡ, ಯಾಕೆಂದರೆ ಅವರು ಇನ್ಫೆಕ್ಷನ್ ನಾಳೆಯಿಂದ ಯಾರನ್ನು ಒಳಗಡೆ ಬಿಡಬಾರ್ದು, ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಅದು ಕೂಡ ಸೂಚನೆ ಕೊಟ್ಟಿದ್ದೇವೆ. ಕೃಷ್ಣ ಬರ್ನ್ಸ್ ವಾರ್ಡಿಗೂ ಕೂಡ ಶಿಫ್ಟ್ ಮಾಡಿ ಅವರನ್ನು ಅಂತೇಳಿ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.